ಹೆಲೋ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿಗಳಿಗೆ ನಮ್ಮ ಕೆಎ ಕಡೆಯಿಂದ ಆಫಿಷಿಯಲ್ ಆಗಿ 2 ಮಹತ್ವದ ಅಪ್ಡೇಟ್ಸ್ಗಳು ಬಂದಿದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ಲೈಕ್ ಮಾಡಿ ಮತ್ತೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಸೊ ನಮ್ಮ ಕೆಎ ಕಡೆಯಿಂದ ನೀಟ್ ವಿದ್ಯಾರ್ಥಿಗಳಿಗೆ 2 ಮಹತ್ವದ ಮಾಹಿತಿಗಳು ಬಂದಿದೆ. ಸೊ ಅವುಗಳ ಬಗ್ಗೆ ನಾವು ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ನೋಡಿ, ಈಗ ನೀಟ್ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡಿಸ್ಕೊಂಡಿದ್ದಾರೆ. ಸೊ ಓಕೆನಾ, ಹೊಸದಾಗಿ ಹೊರನಾಡು ಮತ್ತೆ ಗಡಿನಾಡು ಕನ್ನಡ ವಿದ್ಯಾರ್ಥಿಗಳು ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರಲ್ಲ. ಸೊ ನಿಮಗೆ ಕನ್ನಡ ಎಕ್ಸಾಮ್ ಅನ್ನ ದಿನಾಂಕ 11/8/2024 ಭಾನುವಾರ ದಿನದಂದು ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 4 ಗಂಟೆವರೆಗೂ ಸಹ ನಡೆಸಲಾಗುತ್ತೆ ಅಂತ ಹೇಳಿ ಈ ನೋಟಿಫಿಕೇಶನ್ ಮುಖಾಂತರ ತಿಳಿಸಿರ್ತಕ್ಕಂಥದ್ದು. ಜೊತೆಗೇನೆ ಈಗ ಬೆಲ್ ಟೈಮಿಂಗ್ಸ್ ಮತ್ತೆ ಅದರ ವಿವರಗಳನ್ನ ಈಗ ಕೊಟ್ಟಿದ್ದಾರೆ. ಸೊ ವಿದ್ಯಾರ್ಥಿಗಳು ಇದನ್ನ ತಿಳ್ಕೊಬೋದಾಗಿರುತ್ತೆ. ಟೋಟಲ್ ಆಗಿ 6 ಬೆಲ್ ಸೌಂಡ್ಸ್ ಇರುತ್ತೆ. ಸೊ ಪ್ರತಿ ಬೆಲ್ನ ಮೀನಿಂಗ್ ಅನ್ನ ಇಲ್ಲಿ ನೀಟಾಗಿ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಕೆಯವರು. ಸೊ ಅದನ್ನ ನೀವು ನೀಟಾಗಿ ತಿಳ್ಕೊಬೇಕಾಗಿರುತ್ತೆ ವಿದ್ಯಾರ್ಥಿಗಳು. ಓಕೆನಾ, ಸೊ ಪ್ರತಿ ಬೆಲ್ನ ಮೀನಿಂಗ್ ಏನು ಅಂತ ಹೇಳಿ ವಿದ್ಯಾರ್ಥಿಗಳು ತಿಳ್ಕೊಬೇಕಾಗಿರುತ್ತೆ. ತುಂಬಾ ಹೆಲ್ಪ್ ಆಗುತ್ತೆ ನೀವು ಎಕ್ಸಾಮ್ ಬರೆಯುವಾಗ. ಆ್ಯಂಡ್ ಈಗಾಗಲೇ ಅಂತಂದ್ರೆ ಏಪ್ರಿಲ್ 20ನೇ ತಾರೀಕಿನಂದು KCET ಎಕ್ಸಾಮ್ ಅನ್ನ ನಡೆಸಲಾಗಿತ್ತಲ್ಲ. ಸೊ ಆವಾಗ ಕನ್ನಡ ಎಕ್ಸಾಮ್ ಅನ್ನ ಬರೆದಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಬರೆಯೋದಕ್ಕೆ ನಿಮಗೆ ಅವಕಾಶ ಇರೋದಿಲ್ಲ. ಬಟ್ ಆವಾಗ ಅಂತಂದ್ರೆ ಏಪ್ರಿಲ್ 20ನೇ ತಾರೀಕಿನಂದು ನೀವು ಎಕ್ಸಾಮ್ ಬರ್ದಿಲ್ಲ ಅಂತಿದ್ರೆ, ಹೊರನಾಡು ಮತ್ತೆ ಗಡಿನಾಡು ವಿದ್ಯಾರ್ಥಿಗಳು ಆಗ ಎಕ್ಸಾಮ್ ಬರ್ದಿಲ್ಲ ಅಂತಂದ್ರೆ, ಸೊ ನೀವು ಈಗ ಎಕ್ಸಾಮ್ ಬರೋದಕ್ಕೆ ಅವಕಾಶ ಇದೆ ಅಂತ ಹೇಳಿ ನೋಟಿಫಿಕೇಶನ್ ಸಹ ತಿಳಿಸಿರ್ತಕ್ಕಂಥದ್ದು. ಓಕೆನಾ, ಸೊ ಇದು ಟೈಮ್ ಟೇಬಲ್ ಮತ್ತೆ ಬೆಲ್ ಟೈಮಿಂಗ್ಸ್ ಆಯ್ತು. ಇದು ಮೊದಲನೇ ಅಪ್ಡೇಟ್. ಎರಡನೇ ಅಪ್ಡೇಟ್ ಅನ್ನು ನಾವು ಈಗ ತಿಳ್ಕೊಂತ ಹೋಗೋಣ ಬನ್ನಿ. ಸೊ ಸೆಕೆಂಡ್ ಅಪ್ಡೇಟ್ ನೋಡಿ, ಈಗ ಡಿಸ್ಪ್ಲೇ ಆಗಿರ್ತಕ್ಕಂಥದ್ದು. ಸೊ ಈ ಅಪ್ಡೇಟ್ ಏನಂತಂದ್ರೆ, ಈಗ ಕನ್ನಡ ಎಕ್ಸಾಮ್ ಬರೋದಕ್ಕೆ ಹೊರನಾಡು ಮತ್ತೆ ಗಡಿನಾಡು ವಿದ್ಯಾರ್ಥಿಗಳಿಗೆ ನಿಮ್ಮ ಹಾಲ್ ಟಿಕೆಟ್ ನ ಡೌನ್ಲೋಡ್ ಮಾಡೋದಕ್ಕೆ ಈಗ ಲಿಂಕ್ ಅನ್ನ ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಆ ಒಂದು ಲಿಂಕ್ ಅನ್ನ ನಾವು ಈಗಾಗಲೇ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಟೆಲಿಗ್ರಾಮ್ ಚಾನಲ್ ಇರ್ತಕ್ಕಂತಹ ಲಿಂಕ್ ಅನ್ನ ವಿದ್ಯಾರ್ಥಿಗಳು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿರ್ತಕ್ಕಂಥ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಮೊದಲಿಗೆ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗಿರುತ್ತೆ. ಅಪ್ಲಿಕೇಶನ್ ಸಬ್ಮಿಟೆಡ್ ಕೋರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನಿಮ್ಮ ಹೆಸರಲ್ಲಿ ಇರ್ತಕ್ಕಂತಹ ಸ್ಟಾರ್ಟಿಂಗ್ 4 ಲೆಟರ್ಸ್ ಅನ್ನ ಅಲ್ಲಿ ಎಂಟರ್ ಮಾಡಿಬಿಟ್ಟು ಸಬ್ಮಿಟ್ ಮಾಡಬೇಕಾಗಿರುತ್ತೆ. ಅದಾದ್ಮೇಲೆ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಕನ್ನಡ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಹೊರನಾಡು ಮತ್ತೆ ಗಡಿನಾಡು ಅಭ್ಯರ್ಥಿಗಳು, ಸೊ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಸೊ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿರ್ತಕ್ಕಂತಹ ಲಿಂಕ್ ಅನ್ನ ಯೂಸ್ ಮಾಡಿಕೊಂಡು ಸೊ ನೀವು ನಿಮ್ಮ ಹಾಲ್ ಟಿಕೆಟ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದಾಗಿರುತ್ತೆ. ಓಕೆನಾ, ಸೊ ಇದು ಇವತ್ತಿನ ಒಂದು ವಿಡಿಯೋ. ಮತ್ತೆ ಈಗ ನಾವು ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲೂ ಸಹ ಈಗ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಿದೀವಿ. ಸೊ ಲಿಂಕ್ಸ್ ಗಳನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ವಿಡಿಯೋಸ್ ಗಳನ್ನ ರೆಗ್ಯುಲರ್ ಅಪ್ಲೋಡ್ ಮಾಡ್ತಿರ್ತೀವಿ. ಜೊತೆಗೆ ಬೇರೆ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಸಹ ವಿಡಿಯೋವನ್ನ ಶೇರ್ ಮಾಡಿ. ಆಲ್ ದಿ ಬೆಸ್ಟ್. Thanks for watching. All the best. Thank you. Bye.